ಜುಲೈ ತಿಂಗಳ ಧನುಷ್ ರಾಶಿಯ ಮಾಸ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಅದು ನೋಡೋಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನುಷ್ ರಾಶಿಯವರಿಗೆ ಉದ್ಯೋಗದಲ್ಲಿ ನೋಡೋದಾದರೆ ಉನ್ನತ ಅಧಿಕಾರಿಗಳ ಬೆಂಬಲ ದೊರೆಯಲಿದೆ. ಹಾಗೂ ಹೊಸದಾಗಿ ಕೆಲಸ ಇಲ್ಲಪ್ಪ, ಕೆಲಸ ಸಿಗ್ತಾ ಇಲ್ಲ ಅಂತ ಏನು ಹುಡುಕಾಡ್ತಾ ಇರ್ತೀರಲ್ಲ, ಅಂಥವ್ರಿಗೆ ಈ ತಿಂಗಳಲ್ಲಿ ಕೆಲಸ ಸಿಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಹಾಗೂ ಕೆಲಸದಲ್ಲಿ ಕೂಡ ಪ್ರಗತಿಯಾಗಿ ಯಾರು ಕೆಲಸಗಳು ಮಾಡ್ತಾ ಇದ್ದೀರಾ, ಬಿಸ್ನೆಸ್ಗಳು ಮಾಡ್ತಾ ಇದ್ದೀರಾ, ಅವರು ಕೂಡ ಅರ್ಥ ತುಂಬಾ ಅಂದರೆ ಮಿಶ್ರ ಫಲ ಅನ್ನೋದಕ್ಕಿಂತ ತುಂಬ ಉತ್ತಮ ಫಲ ಸಿಗಲಿದೆ. ಓಕೆ, ಇದಾದ ನಂತರ ಹಣಕಾಸಿನಲ್ಲಿ ಹೂಡಿಕೆಗಳಿಂದ ಬರುವ ಸಾಧ್ಯತೆಗಳು, ಲಾಭ ಅಂದರೆ ಹೂಡಿಕೆಗಳಿಂದ ಲಾಭ ಮಾಡಿರ್ತೀರ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಎಲ್ಲಾದರೂ ತಾವು ಒಂದು ಇನ್ವೆಸ್ಟ್ಮೆಂಟಿಂದ ಹಣ ಬರಲಿ ಅಂತ ತಾವು ಹೂಡಿಕೆ ಮಾಡಿರ್ತೀರಲ್ಲ, ಅದರಿಂದ ಲಾಭ ಬರೋದು ಚಾನ್ಸಸ್ ಬಹಳನೇ ಇದೆ ಈ ತಿಂಗಳಲ್ಲಿ. ಓಕೆನಾ. ಹಾಗೂ ಹಣಕಾಸನ್ನು ತಾವು ಜಾಸ್ತಿ ಖರ್ಚನ್ನು ಕಮ್ಮಿ ಮಾಡಬೇಕು. ಹಣಕಾಸಿನಲ್ಲಿ ಬಂದಿದೆ, ನನಗೆ ಹಣ ಬರುತ್ತೆ ಅಂದ್ಕೊಂಡು ತಾವು ಜಾಸ್ತಿ ಖರ್ಚು ಮಾಡಬಾರ್ದು. ಹಣಕಾಸಲ್ಲಿ ಮಿತಿ ಇರಲಿ, ಒಳ್ಳೆಯ ಫಲ ಇದೆ ಹಣಕಾಸಿನ ವಿಚಾರ. ಹಾಗೆ ವ್ಯಾಪಾರದ ವಿಚಾರದಲ್ಲಿ ಬಂದರೆ, ವ್ಯಾಪಾರ ಅನ್ನೋದು ಅರ್ಥ ಸ್ವಂತ ಬುದ್ಧಿವಂತಿಕೆಯಿಂದ, ಸ್ವಂತ ಮನಸ್ಸಿಂದ ಬೇರೆಯವ್ರ ಮಾತು ಕೇಳಿದೆ ತಮ್ಮ ಸ್ವಂತ ಮನಸ್ಸಿಂದ ತಾವು ಮಾಡಿ ವ್ಯಾಪಾರದಲ್ಲೂ ಕೂಡ ಒಂದು ಒಳ್ಳೆ ಫಲ ಇದೆ. ವ್ಯಾಪಾರ ಅಂತಂದರೆ ಈ ಸಲ ಬಟ್ಟೆ ವ್ಯಾಪಾರ ಏನು ಮಾಡ್ತಾರಲ್ಲ, ಬಟ್ಟೆ ವ್ಯಾಪಾರಿಗಳಿಗೆ ಈ ತಿಂಗಳಲ್ಲಿ ತುಂಬಾ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂಥ ಚಾನ್ಸಸ್ ಇದೆ. ಹಾಗೂ ಒಂದು ಹಾರ್ಡ್ವೇರು ಅಂಥ ಅಂಗಡಿಗಳನ್ನು ಬಿಸ್ನೆಸ್ ಮಾಡ್ತಾರಲ್ಲ, ಅವರಿಗೂ ಕೂಡ ಈ ತಿಂಗಳಲ್ಲಿ ತುಂಬಾ ಒಂದು ಆರ್ಥಿಕವಾಗಿ ತುಂಬ ಪ್ರಗತಿ ಹೊಂದೋ ಚಾನ್ಸಸ್ ಇದೆ. ಹಾಗೂ ಒಂದು ಕುಟುಂಬ ವಿಚಾರದಲ್ಲಿ ಬಂದರೆ, ಕುಟುಂಬ ವಾತಾವರಣದಲ್ಲಿ, ಕುಟುಂಬ ಅಂದರೆ ಒಂದು ಹಿರಿಯರು ಕಿರಿಯರು ಎಲ್ಲರೂ ಇರ್ತೀರ, ಕುಟುಂಬ ವಾತಾವರಣದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಮನಸ್ತಾಪಗಳು ಉಂಟಾಗಬಹುದು. ಆದರೆ ಗುರುವಿನ ಅನುಗ್ರಹದಿಂದ ಸಮಸ್ಯೆಗಳು ದೊಡ್ಡದಾಗೋದಿಲ್ಲ, ಅಂಥದ್ದೇನು ದೊಡ್ಡದಾಗೋದಿಲ್ಲ. ಎಲ್ಲರನ್ನು ಅಂದರೆ ಎಲ್ರಿಗೂ ಒಂದು ಒಳ್ಳೆ ರೀತಿಯಿಂದ, ಪ್ರೀತಿಯಿಂದ, ಗೌರವದಿಂದ ಮಾತಾಡಿಸಿದ್ರೆ ಒಂದು ಒಳ್ಳೆ ಮನೆಯಲ್ಲಿ ಸಮೃದ್ಧಿ, ನೆಮ್ಮದಿ ಸದಾಕಾಲ ಇರುತ್ತದೆ. ಪ್ರೇಮಿಗಳ ವಿಚಾರ ಹಾಗೂ ಕುಟುಂಬ ಅಂದರೆ ಗಂಡ ಹೆಂಡತಿ ವಿಚಾರಗಳಿಗೆ ಬಂದರೆ ಈ ತಿಂಗಳು ಉತ್ತಮವಾಗಿರುತ್ತೆ. ಅಂದರೆ ಏನೇ ಒಂದು ಇಬ್ಬರ ಮಧ್ಯೆ ಸಣ್ಣ ಪುಟ್ಟ ಒಂದು ವೈಮನಸ್ಸಿದ್ರೂ ಕೂಡ ಇಬ್ಬರೇ ಕೂತ್ಕೊಂಡು ಮಾತಾಡ್ಕೊಳ್ಳೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ. ಆದರೆ ಪ್ರೇಮಿಗಳ ವಿಚಾರಕ್ಕೆ ಬಂದರೆ ಯಾವುದೋ ಒಂದು ಥರ್ಡ್ ಪರ್ಸನ್ ಏನೋ ಒಂದು ಹೇಳ್ದ ಅಂತೇಳಿ ತಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಸಂಬಂಧಗಳು ಹಾಳಾಗುವಂಥ ಚಾನ್ಸಸ್ ಬಹಳನೇ ಇರುತ್ತೆ. ಅದಕ್ಕೋಸ್ಕರ ತಮ್ಮ ಮನಸ್ಸಲ್ಲಿ ಏನು ನೆಗೆಟಿವ್ ಬಂದರೂ ತಮ್ಮ ಪ್ರೇಯಸಿ ಕೇಳಿ, ತಮ್ಮ ಪ್ರೇಯಸಿ ಮನಸ್ಸಲ್ಲಿ ನೆಗೆಟಿವ್ ಬಂದರೂ ತಮ್ಮ ಪುರುಷ, ತಮ್ಮ ಪ್ರೇಮಿಯನ್ನು ಕೇಳಿ ತಾವು ಮಾತಾಡೋದ್ರಿಂದ ಇಬ್ಬರಿಗೂ ಪರಸ್ಪರ ಹೊಂದಾಣಿಕೆ ಮತ್ತು ಸಂಬಂಧ ಗಟ್ಟಿಯಾಗುತ್ತೆ. ಹಾಗೂ ಶಿಕ್ಷಣದ ವಿಚಾರಕ್ಕೆ ಬಂದರೆ ವಿದ್ಯಾರ್ಥಿಗಳಲ್ಲಿ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಲಿ, ಒಂದು ಎಕ್ಸಾಮ್ಗಳಲ್ಲಾಗಲಿ, ಒಂದು ತಾವೇನೇ ಓದಿರ್ತಿರಲ್ಲ, ತುಂಬ ಏಕಾಗ್ರತೆಯಿಂದ ಈ ತಿಂಗಳು ಜುಲೈ ತಿಂಗಳಿನಲ್ಲಿ ಒಂದು ಉತ್ತಮ ಮಿಶ್ರ ಅಂದರೆ ಉತ್ತಮ ಫಲ ತಮಗೆ ಸಿಗಲಿದೆ ಎಜುಕೇಷನಲ್ಲಿ. ಹಾಗೆ ಆರೋಗ್ಯದ ವಿಚಾರ ಕಡೆ ಬಂದರೆ ಸಣ್ಣ ಪ್ರಮಾಣದ ಸುಸ್ತು, ಹಾಗೆ ಒಂದು ಬೆನ್ನು ನೋವು, ಕೈಕಾಲು ನೋವು, ಮೈಕೈ ನೋವು, ಸುಸ್ತು, ಆಯಾಸ ಇರುತ್ತೆ. ಸ್ವಲ್ಪ ಹೊರಗಿನ ತಿನಿಸು ತಿನ್ನೋದು ಕಮ್ಮಿ ಮಾಡಿ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಸ್ವಲ್ಪ ದೈಹಿಕ ವ್ಯಾಯಾಮ, ದೈಹಿಕ ಚಟುವಟಿಕೆ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ. ಹಾಗೂ ತಮಗೆ ಮತ್ತೆ ಮನಸ್ಸಿಗೆ ಶಾಂತಿ ಇಲ್ಲ, ಏನೋ ಒಂದು ಸಮಸ್ಯೆ ಆಗ್ತಾಯಿದೆ, ಏನೋ ಒಂದು ಆತಂಕ, ಭಯ, ನೆಮ್ಮದಿ ಇಲ್ಲ ಅಂತಂದರೆ ಪ್ರತಿ ಮಂಗಳವಾರ ಆಗಿರ್ಬೋದು ಅಥವಾ ಶುಕ್ರವಾರ ಆಗಿರ್ಬೋದು ನವಗ್ರಹ ಪೂಜೆ ಮಾಡಿ, ತಮಗೆಲ್ಲ ಒಳ್ಳೆಯದಾಗುತ್ತೆ. ಹಾಗೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಮ್ಮನ್ನು ಸಂಪರ್ಕಿಸಿ. ಒಳ್ಳೆಯದಾಗಲಿ.